ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ದೇವದೂತರುಗಳು. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಹೇರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಯೋಹಾನ 1:51. ನಮಗೆ ಒಂದು ದೊಡ್ಡ ಕುಟುಂಬವಿದೆ. ಸ್ವರ್ಗೀಯ ರಾಜನು ನಮ್ಮ ತಂದೆಯಾಗಿರುತ್ತಾನೆ. ನಮ್ಮ ಕುಟುಂಬದಲ್ಲಿ ಈ ಜಗತ್ತಿನಲ್ಲಿ ನಮಗೆ ಸಂತರಿದ್ದಾರೆ. ನಮ್ಮಲ್ಲಿ ಸ್ವರ್ಗೀಯ ದೇವದೂತರುಗಳಾದ ಕೆರೂಬಿಯರು ಮತ್ತು ಸೆರಾಫಿಯರು ಕೂಡ ಇದ್ದಾರೆ. ಯಾವುದೇ ಮನುಷ್ಯನು ಶಿಲುಬೆಯ ಬಳಿ ಬಂದಾಗ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ದೇವರನ್ನು ತನ್ನ ದೇವರಾಗಿ ಸ್ವೀಕರಿಸುತ್ತಾನೆ. ಅವನು ಅದ್ಭುತವಾದ ಸ್ವರ್ಗೀಯ ಕುಟುಂಬವನ್ನು ಸೇರುತ್ತಾನೆ. ಸತ್ಯವೇದವು ಹೀಗೆ ಹೇಳುತ್ತದೆ, ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಇಬ್ರಿಯರಿಗೆ 12:22-24. ಸ್ವರ್ಗವು ತೆರೆಯಲ್ಪಟ್ಟಾಗ ದೇವದೂತರುಗಳು ನಮ್ಮ ಮಧ್ಯದಲ್ಲಿ ಇಳಿಯುತ್ತಾರೆ ಮತ್ತು ಅವರು ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ತರುತ್ತಾರೆ. ಯುವಕನಾದ ಯಾಕೋಬನು ಅನಾಥನಾಗಿ ಏಕಾಂಗಿಯಾಗಿ ಪ್ರಯಾಣಿಸಿದಾಗ ಭೂಮಿಯ ಮೇಲೆ ಏಣಿಯನ್ನು ಸ್ಥಾಪಿಸಲಾಗಿದೆ ಮತ್ತು ಅದರ ಮೇಲ್ಭಾಗವು ಸ್ವರ್ಗಕ್ಕೆ ತಲುಪಿದೆ ಎಂದು ಯೆಹೋವನು ಅವನಿಗೆ ತೋರಿಸಿದನು. ಮತ್ತು ಅಲ್ಲಿ ದೇವರ ದೂತರು ಅದರ ಮೇಲೆ ಆರೋಹಣ ಮತ್ತು ಅವರೋಹಣ ಮಾಡುತ್ತಿದ್ದರು. ಆದಿಕಾಂಡ 28:12. ಆ ಏಣಿಯು ಯೇಸು ಕ್ರಿಸ್ತುವಿನ ಸಂಕೇತವಾಗಿದೆ. ನಮ್ಮ ಸ್ವರ್ಗೀಯ ಕುಟುಂಬದಲ್ಲಿ ನಾವು ಸಾವಿರಾರು ದೇವತೆಗಳನ್ನು ಹೊಂದಿದ್ದೇವೆ. ಅವರ ಬಗ್ಗೆ ವಾಕ್ಯವು ಹೇಳುತ್ತದೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಇಬ್ರಿಯರಿಗೆ 1:14. ರೋಮನ್ ಸೈನ್ಯದಲ್ಲಿ ಶತಾಧಿಪತಿಯ ನೇತೃತ್ವದಲ್ಲಿ 100 ಸೈನಿಕರು ಇರುತ್ತಾರೆ. ಆದರೆ ಆ ಶತಾಧಿಪತಿಯೂ ಸಹ, ನಾನು ಮತ್ತೊಬ್ಬರ ಕೈಗಳ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ, ನನ್ನ ಆಳಿಗೆ ಇಂತಿದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಮತ್ತಾಯ 8:9. ಅದೇ ರೀತಿಯಲ್ಲಿ ವಾಮಾಚಾರವನ್ನು ಅಭ್ಯಾಸ ಮಾಡುವವರು ತಮ್ಮ ಆಜ್ಞೆಗಳನ್ನು ಪೂರೈಸಲು 100 ಪುಟ್ಟ ದೆವ್ವಗಳನ್ನು ಹೊಂದಿರುತ್ತಾರೆ. ಸೀಮೋನ್ ಪೇತ್ರನು ಮಹಾಯಾಜಕನ ಸೇವಕನ ಕಿವಿಯನ್ನು ಕತ್ತರಿಸಿದಾಗ ಕರ್ತನು ಸೀಮೋನ್ ಪೇತ್ರನನ್ನು ನೋಡಿ, ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಮತ್ತಾಯ 26:53. ರೋಮನ್ ಲೆಕ್ಕಾಚಾರದ ಪ್ರಕಾರ 12 ಸೈನ್ಯ ದಳಗಳು ಎಂದರೆ 72,000. ದೇವರ ಮಕ್ಕಳೇ, ಪರಾತ್ಮನ ಮಕ್ಕಳಾದ ನಮಗೆ ಸೇವೆ ಸಲ್ಲಿಸಲು ದೇವದೂತರುಗಳ ಸಮೂಹವು ಇರಬೇಕೆಂದು ಊಹಿಸಿ ನೆನಪಿಡಿ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ
ಕಾವಲಾಗಿದ್ದು ಕಾಪಾಡುತ್ತಾನೆ. ಕೀರ್ತನೆಗಳು 34:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.